ಸೊ ಫಸ್ಟ್ ಬಿರಿಯಾನಿ ತೋರಿಸ್ಬಿಡಿ ನೀಟಾಗಿ. ಮಟನ್ ಬಿರಿಯಾನಿ, ಮಟನ್ ಡ್ರೈ, ಮಟನ್ ಪೆಪ್ಪರ್ ಡ್ರೈಗೆ ತುಂಬಾ ಎಣ್ಣೆ ಹಾಕ್ಬಿಟ್ಟಿದ್ದಾರೆ. ಸೈಜ್ ಮಾಮೂಲಿ ನಾರ್ಮಲ್ ಆಗಿ ಇದೆ. ಚೆನ್ನಾಗಿದೆ ಅಂತ ಹೇಳ್ತೀವಿ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತಾನೆ ಹೇಳಿ. ಜ್ಯೂಸಿ ಮಟನ್. ಗೂಗಲ್ ನಲ್ಲಿ ಟಾಪ್ 10 ಹೋಟೆಲ್ಸ್ ಅಂತ ಹೊಡೆದ್ರೆ ಫಸ್ಟ್ ಬರೋದೇ ಶಿವಾಜಿ ಮಿಲಿಟರಿ ಹೋಟೆಲ್. ಸೊ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಚಂದನ್ ಕೆ ಶೆಟ್ಟಿ ಯೂಟ್ಯೂಬ್ ಚಾನಲ್. ನಾನಿವತ್ತು ಬನಶಂಕರಿ ಬಸ್ ಸ್ಟಾಪ್ ಆಪೋಸಿಟ್ ಇರುವಂತ ಶಿವಾಜಿ ಮಿಲಿಟರಿ ಹೋಟೆಲ್ ಬಂದಿದ್ದೀನಿ. ಸೊ ಇಲ್ಲಿ ಬಂದ್ಬಿಟ್ಟು ನಾವು ಇವತ್ತು ನಾನ್ ವೆಜ್ ಟ್ರೈ ಮಾಡ್ಬಿಟ್ಟು ಫುಡ್ ಹೇಗಿದೆ ಅಂತ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ಮೊದಲಿಗೆ ಹೋಗಿ ಫುಡ್ ಟೇಸ್ಟ್ ಮಾಡೋಣ. ಸೊ ನೀವು ನೋಡ್ಬೋದು ಇದೇ ಶಿವಾಜಿ ಮಿಲಿಟರಿ ಹೋಟೆಲ್. ಸೊ ಅಲ್ಲಿ ನಮ್ಗೆ ಏನ್ ಪಕ್ಕ ಏನಿದೆ, ಸೊ ಅದ್ ಬಂದ್ಬಿಟ್ಟು ಪಾರ್ಸಲ್ ಮತ್ತೆ ಆನ್ಲೈನ್ ಡೆಲಿವರಿ ಕೌಂಟರ್ಸ್. ಒಳಗಡೆ ಹೋಗೋಣ. ಸೊ ಟೈಮಿಂಗ್ಸ್ ಕೂಡ ಇಲ್ಲಿ ಹಾಕಿದ್ದಾರೆ. ಮಂಗಳವಾರದಿಂದ ಭಾನುವಾರ ಗಂಟ ಇರುತ್ತೆ, 8 ಗಂಟೆಯಿಂದ 3:30 ತನಕ ಇರುತ್ತೆ, ಮಧ್ಯಾಹ್ನ ತನಕ, ನೈಟ್ ಇಲ್ಲ. ನೋ ಅದರ್ ಫ್ರಾಂಚೈಸಿ ಇನ್ ಬೆಂಗಳೂರು. ಅಂದ್ರೆ ಒಂದೇ ಫ್ರಾಂಚೈಸಿ, ಯಾವುದೇ ರೀತಿ ಬೇರೆ ಫ್ರಾಂಚೈಸಿ ಕೊಟ್ಟಿಲ್ಲ ಅವರು. ಇದೊಂದ್ರೆ ಮಾಸ್ಟರ್ ಪೀಸ್. ಸೋಮವಾರದೊತ್ತು ರಜಾ ಇರುತ್ತೆ. ಒಳಗಡೆ ಹೋಗೋಣ. ಶಿವಾಜಿ ಮಿಲಿಟರಿ ಹೋಟೆಲ್ ನೋಡಿ, ಎಂಟ್ರೆನ್ಸ್ ಅಲ್ಲಿ ನಮ್ಗೆ ಶಿವಾಜಿ ಮಹಾರಾಜ್ ಅವರ ಫೋಟೋ ಇದೆ. ಸಿನ್ಸ್ 1935 ಅಂದ್ರೆ 90 ವರ್ಷ. ಇನ್ನೇನು 10 ವರ್ಷ ಆದ್ರೆ 100 ವರ್ಷ ಆಗುತ್ತೆ ಕಣ ಇದು. ಇನ್ನೊಂದು 9 ವರ್ಷ ಆದ್ರೆ 100 ವರ್ಷ ಆಗುತ್ತೆ ಹೋಟೆಲ್ದು. ಸರಿ ಬ್ರೋ, ವೆಲ್ಕಮ್ ಟು ಶಿವಾಜಿ ಮಿಲಿಟರಿ ನಾನ್ ವೆಜ್ ಹೋಟೆಲ್. ಬಾಳೆ ಎಲೆ ಊಟನ ಇಲ್ಲೂನು ಫುಲ್ ಕ್ರೌಡ್ ಇರೋದ್ರಿಂದ ನಾವು ಸೈಡ್ ಕೂತ್ಬಿಟ್ಟಿದೀವಿ. ಕಮಾನ್ ಆರ್ವಿನ್, ಬಾಳೆ ಎಲೆ ರೆಡಿ ಇದೆ. ಬೆಂಗಳೂರಿನಲ್ಲಿ ನಾನು ಫಸ್ಟ್ ಟೈಮ್ ಇದು ಬರ್ತಾ ಇರೋದು. ಈ ತರ ಒಂದು ಹೋಟೆಲ್ ಇದೆ ಅಂತ ನನಗೆ ಗೊತ್ತಿರ್ಲಿಲ್ಲ. ನೀರ್ ಹಾಕೋಣ. ಬಾಳೆ ಎಲೆ ತಿನ್ನೋದೇ ಒಂಥರ ಮಜಾ, ಗೊತ್ತಾ ಅಣ್ಣ? ಇಲ್ಲಿ ಏನ್ ಫೇಮಸ್? ಮಟನ್ ಬಿರಿಯಾನಿ, ಮಟನ್ ಡ್ರೈ, ಆಮೇಲೆ ಚಿಕನ್ ಫ್ರೈ, ಚಿಕನ್ ಲೆಗ್, ಚಿಲ್ಲಿ ಚಿಕನ್, ಪೆಪ್ಪರ್ ಚಿಕನ್, ಕಬಾಬ್, ಕೀಮಾ ಪಾಪ್. ಒಂದ್ ಮಟನ್ ಬಿರಿಯಾನಿ, ಮಟನ್ ಡ್ರೈ ಫೇಮಸ್. ಮಟನ್ ಡ್ರೈ ಫೇಮಸ್. ಒಂದ್ ಮಟನ್ ಡ್ರೈ, ಹಾಫ್ ಮಟನ್ ಡ್ರೈ ಕೊಟ್ಬಿಡಿ. ಹಾಫ್ ಇಲ್ಲ, ಎಲ್ಲ ಫುಲ್ ಏನಾ? ಇಲ್ಲಿ ಹಾಫ್ ಏನು ಕೊಡಲ್ಲ. ಸೂಪರ್ ಅಪ್ಪ, ಇಲ್ಲಿ ಹಾಫ್ ಏನು ಕೊಡಲ್ಲ, ಎಲ್ಲ ಫುಲ್. ಬಂದ್ರೆ ಎಲ್ಲ ಫುಲ್ ತಗೋಬೇಕು. ಸರಿ, ಒಂದ್ ಮಟನ್ ಬಿರಿಯಾನಿ, ಒಂದ್ ಮಟನ್ ಡ್ರೈ. ಇದು ಸೇರ್ವಾನ ಸೂಪ? ಸೇರ್ವಾ. ನಾನೆಲ್ಲ ಕಾಲ್ ಸೂಪ್ ತಂದ್ಕೊಡ್ರಿ ಅನ್ಕೊಂಡೆ. ಬೆಳಗ್ಗೆ ಹೊತ್ತು ಕಾಲ್ ಸೂಪ್ ಸಿಗುತ್ತೆ, ಇವಾಗಿಲ್ಲ. ನಮ್ ಜೊತೆ ನಮ್ಮ ಆರ್ವಿನ್ ಕೂಡ ಬಂದಿದ್ದಾನೆ. ಬಿಸಿ ಬಿಸಿ ಮಟನ್ ಬಿರಿಯಾನಿ, ಮಟನ್ ಡ್ರೈ. ಓಕೆ, ಸೊ ಫಸ್ಟ್ ಬಿರಿಯಾನಿ ತೋರಿಸ್ಬಿಡಿ ನೀಟಾಗಿ. ಮಟನ್ ಬಿರಿಯಾನಿ. ಇಲ್ಲಿ ಮೆನು ಕೊಟ್ಟಿಲ್ಲ ಅಲ್ವಾ? ಎಷ್ಟು ರೇಟ್ ಅಂತ ಗೊತ್ತಿಲ್ಲ. ಜಾಸ್ತಿ ಅಂದ್ರೆ ನಾವು ತಗೊಳ್ದೆ ಹೋಗ್ಬಿಟ್ರೆ ಕ್ರೇಜಿ. ಇದು ನೋಡಿ, ಮಟನ್ ಡ್ರೈ ಅಂತೆ. ಮಟನ್ ಡ್ರೈ, ಮಟನ್ ಡ್ರೈ. ಸೊ ಬಿರಿಯಾನಿ ಟ್ರೈ ಮಾಡೋಣ ಫಸ್ಟ್. ಸೊ ಇಲ್ಲಿ ನೋಡು, ನಿಂಬೆಹಣ್ಣು ಇಲ್ಲೊಂದ್ 3, ಇಲ್ಲೊಂದ್ 2. ಸೂಪರ್ ಅಲ್ಲ? ನಿಂಬೆಹಣ್ಣು ಮೇನ್. ಹೌದೌದು. ಬಿರಿಯಾನಿ ಪರವಾಗಿಲ್ಲ, ಪೀಸ್ ಸ್ವಲ್ಪ ಹಾಕಿದ್ದಾರೆ ಕಣೋ, ಚೆನ್ನಾಗಿ. ಪೀಸ್ ಈಕ್ವಲ್ ಇರ್ಲಿ. ಹೋದ್ಸತಿ ಅಮೂಲ್ಯ ಮೇಡಮ್ ಇದಕ್ಕೆ ಲೆಗ್ ಪೀಸ್ ಒಂದು ಚಿಕ್ಕದ್ ಕೊಟ್ಟೆ ಅನ್ಬಿಟ್ಟು ಈಕ್ವಲ್ ಇರ್ಲಿ. ಫ್ಲಾಶ್ ಬ್ಯಾಕ್. ದೊಡ್ಡ ಲೆಗ್ ಪೀಸ್ ನನಗೆ, ಇನ್ನು ದೊಡ್ಡ ಚಿಕ್ಕ ಲೆಗ್ ಪೀಸ್ ಆರ್ವಿನ್ಗೆ. End of flashback. ಪೀಸ್ ಒಂದು ಎಲ್ಲ ಚಿಕ್ಕ ಚಿಕ್ಕದು ಮಟನ್. ಇದೇನ್ ಪೀಸಾ? ಪೀಸ್ ಮಟನ್ ಬಂದಿದೆ, ಪರವಾಗಿಲ್ಲ. 1, 2, 3 ಚಿಕ್ಕ ಚಿಕ್ಕ ಪೀಸ್ ಹಾಕಿದ್ದಾರೆ. ಇನ್ನು ಒಳಗಡೆ ಇದೆ ಅನ್ಸುತ್ತೆ. ಬಿರಿಯಾನಿ ಕ್ವಾಂಟಿಟಿ ನೋಡಿ, ಇನ್ನೊಂಚೂರು ಇರ್ಬೇಕಿತ್ತು. ರೇಟ್ ನೋಡಿ ಇರ್ಬೇಕಿತ್ತು. ಏನ್ ಮಾಡಕ್ಕಾಗಲ್ಲ, ಜಾಸ್ತಿ ಕೊಟ್ಬಿಟ್ರೆ ಎಲ್ಲ ಒಂದ್ ಪ್ಲೇಟ್ಗೆ ಫುಲ್ ಆಗ್ಬಿಡುತ್ತಿಲ್ಲ. ಸೊ ಮಟನ್ ಡ್ರೈ 1, 2, 3, 4, 5, 6, 7 ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಆಯಿಲ್ ನೋಡಪ್ಪ, ಇಲ್ಲಿ ಗೋವಿಂದ ಆಯಿಲ್ ಹೆವಿ ಹಾಕ್ಬಿಟ್ಟವ್ರಲ್ಲ. ಡ್ರೈ ಅಂದ್ರೆ ಆಯಿಲ್ ಇರುತ್ತಾ? ಏನ್ ಕತೆ ಗೊತ್ತಿಲ್ಲ, ಇದೇ ಇರುತ್ತೆ ಆಯಿಲ್, ಏನ್ ಮಾಡಕ್ಕಾಗಲ್ಲ. ಸೊ ಮಟನ್ ಬಿರಿಯಾನಿ ಟ್ರೈ ಮಾಡೋಣ ಫಸ್ಟ್ಗೆ. ಚೆನ್ನಾಗಿದೆ ಕಣ, ಚೆನ್ನಾಗಿದೆ. ಮಟನ್ ಬಿರಿಯಾನಿ ಇಷ್ಟ ಆಯ್ತು, ಸೀರಿಯಸ್ಲಿ ಇಷ್ಟ ಆಯ್ತು. ಇದು ಡ್ರೈ ಹಾಕೊಂಡು ಟ್ರೈ ಮಾಡ್ತೀನಿ. ಮಟನ್ ಡ್ರೈ ಅಂದ್ರೆ ನಮ್ಗೆ ಜಾಸ್ತಿ ಸೇರೋ ಇರಲ್ಲ.
ಫುಲ್ ಪೆಪ್ಪರ್ ಡ್ರೈ ತರ. ಇಲ್ಲಿ ನೋಡಿ. ಪೆಪ್ಪರ್ ಡ್ರೈ ಎಷ್ಟು ಸಿಂಪಲ್ ಆಗಿದೆ ಗೊತ್ತಾ ಇದು ಟೇಸ್ಟ್. ಸೀರಿಯಸ್ ಆಗಿ ಹಾ, ಜಾಸ್ತಿ ಪೆಪ್ಪರ್ ಖಾರ ಅನಿಸ್ತಿಲ್ಲ, ಹಾ. ಜಾಸ್ತಿ ಟೇಸ್ಟ್ ಇಲ್ದಿರಂಗೂ ಇಲ್ಲ, ಹೌದಲ್ಲ ಸಿಂಪಲ್ ಆಗಿ ಚೆನ್ನಾಗಿದೆ. ನೋಡಿ ವಿಡಿಯೋ ಮಾಡಿ ಬೋತೋಗ್ಬಿಟ್ಟೆ ನಾನು. ಹಾಕೊಳ್ರಿ ಅರವಿಂದ್, ಪೀಸ್ ಈಕ್ವಲ್ ಇರ್ಲಿ. ಪೀಸ್ ಆಮೇಲೆ ನೋಡೋಣ. ಹಾಕೊಳ್ಳೋ ಪೀಸ್ ಒಂದ್ ಪೀಸ್ ಹಾಕತ್ತೀನಿ. ಓ ಹಾಕು, ದೊಡ್ಡ ಪೀಸ್ ದೊಡ್ಡ ಬೇತನ್ ಪೀಸ್ ಇದಾವೆ ನಿಮಗೆ. ಇದಾವ ಪೀಸ್ ಕೊಟ್ಟಿದಾರ, ಪರವಾಗಿಲ್ಲ ಹಂಗಂದ್ರೆ. ಅಂದ್ರೆ ವಾವ್ ಅನ್ನೋ ತರ ಏನು ಸ್ಪೆಷಲ್ ಅನ್ಸ್ಲಿಲ್ಲ. ಫ್ರಾಂಕ್ ಆಗಿ ಹೇಳ್ಕೊಂಡ್ರೆ ರೈಸ್ ನಾರ್ಮಲ್ ಆಗಿದೆ. ಟೇಸ್ಟ್ ಇದೆ, ಟೇಸ್ಟ್ ಇದೆ, ಚೆನ್ನಾಗಿದೆ, ಅದರಲ್ಲಿ ಏನಿಲ್ಲ, ನಾರ್ಮಲ್ ಆಗಿದೆ. ರೈಸ್ ಅಲ್ಲಿ ಏನೋ ಒಂಥರ ನೆಕ್ಸ್ಟ್ ಲೆವೆಲ್ ಫ್ಲೇವರ್ ಅಥವಾ ಏನೋ ಡಿಫ್ರೆಂಟ್ ಆಗಿ ಏನು ಅನಿಸ್ತಾ ಇಲ್ಲ. ಆಮೇಲೆ ನಾವ್ ಎಲ್ಲ ಕಡೆ ತಿನ್ಬೋದು ಆರಾಮಾಗಿ. ತಿನ್ಬೋದು. ನಾವು ತಿಂತಾ ಇರೋದು ನೋಡಿದ್ರೆ ಕ್ವಾಂಟಿಟಿ ಕಡಿಮೆ ಅನಿಸ್ತಾ ಇದೆ ನನಗೆ. ಈ ಪಾರ್ಟಿ ಹೆವಿ ಎಣ್ಣೆ ಹಾಕಿದಾರೆ ಈ ಸೈಡ್ ಅಲ್ಲಿ, ಅದನ್ನ ಹಾಕೋಬೇಡ. ಚಸ್ಮಲ್ಲ ಟೇಸ್ಟ್ ಮಾಡಪ್ಪ. ಸ್ವಲ್ಪ ಖಾರ ಅಂದ್ರೆ 2-3 ವರ್ಷ ಆಯ್ತು ಖಾರ ತಿಂದೆ. ಇವಾಗ ಸ್ವಲ್ಪ ಖಾರ ತಿಂದ ತಕ್ಷಣ ಹಂಗ ಅನ್ಸುತ್ತೆ. ಬಟ್ ಖಾರ ಅನಿಸ್ಬಾರ್ದು ಅಂದ್ರೆ ಇನ್ನೊಂದು ಹೇಳ್ತೀನಿ, ಹಾ, ಈ ನಿಂಬೆ ಹಣ್ಣು ಇದೆಯಲ್ಲ, ಈ ನಿಂಬೆ ಹಣ್ಣ ಹಿಂಡ್ಕೊಂಡ್ಬಿಟ್ರೆ ಖಾರ ಸ್ವಲ್ಪ ಕಡಿಮೆ ಆಗ್ಬಿಡುತ್ತೆ. ನಿಂಬೆ ಹಣ್ಣು ಕೊಡೋದೇನು ಗೊತ್ತಾ, ಚಿಕನ್ ಜೊತೆಗೆ ಅಥವಾ ಮಟನ್ ಜೊತೆಗೆ ಹೀಟ್ ಕಡಿಮೆ ಆಗುತ್ತೆ. ಇದೊಂದು ಗೊತ್ತಿರಲಿ, ಇದು ತುಂಬಾ ಹೀಟ್ ಇರುತ್ತೆ ನಾನ್ ವೆಜ್. ನಿಂಬೆ ಹಣ್ಣು ಹಾಕೊಂಡು ತಿಂದಾಗ ಹೀಟ್ ಕಡಿಮೆ ಆಗ್ಬಿಡುತ್ತೆ. ಹೌದು. ಇದು ಹಂಗೆ ಕುಡಿಯೋದ, ಬಿರಿಯಾನಿ ಜೊತೆ ಹಾಕೊಂಡ್ ಕುಡಿಯೋದ? ಕಾಳು ಸೂಪ್ ತರನೇ ಐತೆ ಕಣ ಸ್ವಲ್ಪ. ಅಲ್ಲ ಅರೆ ಕಾಳು ಸೂಪ್ ಅಲ್ಲ, ಅವರೇ ಹೇಳೋರೆ. ಬಟ್ ನಾರ್ಮಲ್ ಬಿರಿಯಾನಿಗೆಲ್ಲ ಕೊಡ್ತಾರೆ ನೋಡು ನಿನಗೆ, ಸಾಂಬಾರ್ ತರ, ತಿಳಿ ಸಾರ್ ತರ ಅದೇ. ನೋಡಿ ಇಲ್ಲಿ ಮಟನ್ ತೆಗ್ಬೋಣ ತಾಳೆಲ್ಲ, ಬರೀ ಮೂಳೆನೆ ಐತೆ ಇದು ಎಲ್ಲ. ಬಾಬಾ ಈಗ ನೋಡುಗುರು ಎಣ್ಣೆ ಇಲ್ಲಿ ಕೆಳಗಡೆ, ಇದನ್ನೆತ್ತಿ ಸೈಡ್ ಇಟ್ಬಿಡ್ಬೇಕಷ್ಟೇ. ಸೊ ಇಲ್ಲಿ ಪರವಾಗಿಲ್ಲ, ನೀರಿನ ಲೋಟ ಕೊಟ್ಟಿದ್ದಾರೆ. ಸುಮಾರು ಕಡೆ ನಮ್ಗೆ ಬಾಟಲ್ ಕೊಟ್ಬಿಟ್ಟು ಅಲ್ಲೇ 20 ರೂಪಾಯಿ 30 ರೂಪಾಯಿ ತಗೊಂತಾರೆ. ಒಳ್ಳೆ ಕೆಲಸ. ಅದೊಂದು ದೊಡ್ಡ ಪೀಸ್ ಇದೆ, ಇನ್ನೆಲ್ಲ ಚಿಕ್ಕ ಪೀಸ ಸಿಕ್ಕಿದ್ ನಮ್ಗೆ. ಈ ತರ ಮಟನ್ ಪೀಸ್ ಸ್ವಲ್ಪ ಕಮ್ಮಿ ಹಾಕಿದ್ದಾರೆ ಅಂತ ಅನಿಸ್ತು ನನಗೆ, ಚಿಕ್ಕದು. ಮತ್ತೆ ಪೆಪ್ಪರ್ ಫ್ರೈ ಅಲ್ಲಿ ಕೊಟ್ಟಿದ್ದಾರೆ, ಪರವಾಗಿಲ್ಲ. ಮೂಳೆನೆ ಜಾಸ್ತಿ ಇದೆ. ಫುಲ್ ಅಂತ ಕಂಪೇರ್ ಮಾಡಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಕೊಡ್ಬೇಕಿತ್ತು ಪೆಪ್ಪರ್. ರೇಟ್ ಬಂದ್ಮೇಲೆ ಗೊತ್ತಾಗುತ್ತೆ. ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಕೊಟ್ಟಿದ್ದಾರೆ ಅಂತ ಅನಿಸ್ತು ಪೀಸ್ ವೈಸ್. ಶಿವಾಜಿ ಮಿಲಿಟರಿ ಹೋಟೆಲ್ ಕ್ವಾಂಟಿಟಿ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಮಟನ್ ಬಿರಿಯಾನಿ 314 ವರ್ತ್, ಸೀರಿಯಸ್ಲಿ ವರ್ತ್. ಹಾ, ಎಲ್ಲ 400 ಆತರ ಇರುತ್ತೆ ಅನ್ಕೊಂಡೆ, ಬಟ್ 314 ವರ್ತ್. ಮಟನ್ ಡ್ರೈ ಫ್ರೈ ಅದು 314. ಪೆಪ್ಪರ್ ಡ್ರೈ ತಿಂದಿ ಆಚೆ ಬಂದ್ರು ನಮ್ಗೆ ಖಾರ ಅನ್ಸಲ್ಲ. ಒಂದೊಂದ್ ಕಡೆ ಏನಾಗ್ಬಿಡುತ್ತೆ ಅಂದ್ರೆ ಫುಲ್ ಎದೆ ಎಲ್ಲ ಉರಿ ಬಂದ್ಬಿಡುತ್ತೆ, ಅಷ್ಟು ಖಾರ ಹಾಕಿರ್ತಾರೆ. ಇಲ್ಲ ಆತರ ಏನಿಲ್ಲ, ಮಟನ್ ಡ್ರೈ ಬಂದ್ಬಿಟ್ಟು ಟೇಸ್ಟಿ ಆಗು ಇದೆ, ಸ್ಪೈಸಿ ಆಗು ಇದೆ, ಆರಾಮಾಗಿ ತಿನ್ಬೋದು. ಮತ್ತೆ ರೇಟ್ ಕೂಡ ಓಕೆ ಅನಿಸ್ತು. ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಕೊಡ್ಬೇಕಿತ್ತು ಅಂತ ನನ್ನ ಒಪಿನಿಯನ್. ನಿಮ್ಗೆ ಏನ್ ಅನಿಸಿಕೆ ಇದೆ ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೆ ಬನಶಂಕರಿ ಬಸ್ ಸ್ಟಾಪ್ ಆಪೋಸಿಟ್ ಸೊಂದಿ ರೋಡಲ್ಲೇ ಇದಿರೋದು. ನೆಕ್ಸ್ಟ್ ಯಾವ ಹೋಟೆಲ್ ನ ಫುಡ್ ರಿವ್ಯೂ ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟಾಟಾ, ಬಾಯ್ ಬಾಯ್.